ಸೊ ನೀವೇನಾದರೂ KCET ಬರ್ದು ಯಾವ ಇಂಜಿನಿಯರಿಂಗ್ ಕಾಲೇಜ್ಗೆ ಅಡ್ಮಿಷನ್ ತೊಗೊಬೇಕು ಅಂತ ಸರ್ಚ್ ಮಾಡ್ತಾ ಇದ್ದೀರಾ, ಸೊ ಯು ಆರ್ ಅಟ್ ದ ರೈಟ್ ಪ್ಲೇಸ್. ಸೊ ಈಗ ನಾನು ಈ ವಿಡಿಯೋದಲ್ಲಿ ಹೇಳೋ ಕಾಲೇಜಸಲ್ಲಿ ಒಳ್ಳೆ ಬ್ರಾಂಚ್ಗಳಿಗೆ ಸೀಟ್ ತೊಗೊಬೇಕು ಅಂದರೆ ಆ್ಯಂಡ್ ಆಲ್ಮೋಸ್ಟ್ ಆಲ್ ಬ್ರಾಂಚಸ್ಗೂ ಸೀಟ್ ತೊಗೊಬೇಕು ಅಂದರೆ ರ್ಯಾಂಕಿಂಗ್ ಚೆನ್ನಾಗಿ ಬಂದಿರಬೇಕು ಆ್ಯಂಡ್ ತುಂಬ ಚೆನ್ನಾಗಿ ಬಂದಿರಬೇಕು. ಸೊ ಕೀಪ್ ದಟ್ ಪಾಯಿಂಟ್ ಇನ್ ಮೈಂಡ್. ಆ್ಯಂಡ್ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಟಾಪ್ 15 ಕಾಲೇಜಸ್ ಇನ್ ಕರ್ನಾಟಕ ಬೇಸ್ಡ್ ಆನ್ ಪ್ಲೇಸ್ಮೆಂಟ್ಸ್. ಸೊ ನಾನು ರಿಸರ್ಚ್ ಮಾಡಿದಾಗ ನನಗೆ ಈ ಟಾಪ್ 15 ಕಾಲೇಜಸ್ ಬೆಸ್ಟ್ ಅನ್ನಿಸ್ತು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ, ಯೂಸ್ಫುಲ್ ಆಗುತ್ತೆ ನೋಡಿ. ಸೊ ಫಸ್ಟ್ ಕಾಲೇಜ್ ಬಂದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಎಲ್ರಿಗೂ ಕೇಳಿದಾಗ ಯಾವುದು ಟಾಪ್ ಕಾಲೇಜ್ ಅಂತ ಹೇಳಿದಾಗ ಎಲ್ಲರೂ ಹೇಳೋದೇ ಇದು ಫಸ್ಟ್ ಕಾಲೇಜು. ಸೊ ದಿಸ್ ಇಸ್ ದ ಫಸ್ಟ್ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ, RVC. ಆ್ಯಂಡ್ ಸೆಕೆಂಡ್ ಒಂದು ಬಂದು PES ಯೂನಿವರ್ಸಿಟಿ. ಸೊ PES ಯೂನಿವರ್ಸಿಟಿ ಇಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಆರ್ ಕರ್ನಾಟಕ ಸ್ಟೇಟ್. And third college is MS Ramaya Institute of Technology, and this is also located in Bangalore. And fourth college ಬಂದು BMS College of Engineering. ಸೊ ಈ ಕಾಲೇಜು ತುಂಬ ಚೆನ್ನಾಗಿದೆ, BMSCE ಅಂತ ಕರೀತಾರೆ. ಆ್ಯಂಡ್ ಈ ಕಾಲೇಜು ಬಂದು ಬ್ಯಾಂಗ್ಳೂರಲ್ಲೇ ಇರೋದು. ಆ್ಯಂಡ್ ಫಿಫ್ತ್ ಕಾಲೇಜ್ ಬಂದು ನಮ್ಮ ಮೈಸೂರಲ್ಲಿದೆ ಎರಡು, 5th 6th. ಯಾವುದಪ್ಪ ಅಂದರೆ SJC, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ 5th. ಆ್ಯಂಡ್ 6th ಕಾಲೇಜ್ ಬಂದು NIE ಇಂಜಿನಿಯರಿಂಗ್ ಕಾಲೇಜ್. ಸೊ ಇದು ಬಂದು 6th. ಆ್ಯಂಡ್ 7th ಬಂದು UVC. ಸೊ ಇದು ಬ್ಯಾಂಗ್ಳೂರಲ್ಲೇ ಇರೋದು. UVC ಅಂದರೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. ಸೊ ಇದು ಗೌರ್ಮೆಂಟ್ ಕಾಲೇಜ್ ಆಗಿರುತ್ತೆ, ಬಟ್ ಪ್ಲೇಸ್ಮೆಂಟ್ಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಕಾಲೇಜು ಗೌರ್ಮೆಂಟ್ ಆಗಿರೋದ್ರಿಂದ ಫೀಸು ಕಡಿಮೆ ಇರುತ್ತೆ. ಆ್ಯಂಡ್ 8th ಬಂದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ 9ನೇದು ಬಂದು KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ KLEನೂ ಒಳ್ಳೆ ಕಾಲೇಜು. ಆ್ಯಂಡ್ ಈ ಕಾಲೇಜು ಹುಬ್ಳಿ ಡಿಸ್ಟಿಕಲ್ಲಿದೆ, ಧಾರವಾಡ ತಾಲೂಕು, ಕರ್ನಾಟಕದಲ್ಲಿ. ಆ್ಯಂಡ್ 10th ಬಂದು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಆ್ಯಂಡ್ 11th ಬಂದು BIT, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಈ ಕಾಲೇಜು ತುಂಬ ಚೆನ್ನಾಗಿದೆ ಆ್ಯಂಡ್ ಹೈಲಿ ರೆಪ್ಯೂಟೆಡ್ ಕಾಲೇಜ್ ಇದು. ಆ್ಯಂಡ್ 12th ಬಂದು RNSIT, RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಆ್ಯಂಡ್ ದಿಸ್ ಈಸ್ ಆಲ್ಸೋ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್. ಸೊ 13ನೇದು ಬಂದು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಆ್ಯಂಡ್ ದಿಸ್ ಈಸ್ ಪ್ರೆಸೆಂಟ್ ಇನ್ ಹಾಸನ್. ಸೊ ಈ ಕಾಲೇಜ್ ಹಾಸನಲ್ಲಿದೆ, ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. ಸೊ ಈ ಕಾಲೇಜು ಚೆನ್ನಾಗಿದೆ. ಆ್ಯಂಡ್ 14ನೇದು ಬಂದು ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಸೊ ಇದು ಬೆಂಗಳೂರಲ್ಲೇ ಇರೋದು. ಸೊ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, NMIT ಅಂತ ಕರೀತಾರೆ. ಆ್ಯಂಡ್ 15th ಬಂದು CMRIT ಅಂತ. ಸೊ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಆ್ಯಂಡ್ ನೀವು ಯೋಚನೆ ಮಾಡಿಬಿಡಿ, ಈಗ ನಮ್ದೇನೋ ಬೇರೆ ಹೋಮ್ ಟೌನ್ ಇದ್ದು ಬೇರೆ ಡಿಸ್ಟಿಕಲ್ಲಿ ಕಾಲೇಜ್ ಸಿಗ್ತಿದೆ ಅಂದ್ರೂ ಪರವಾಗಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ BCM ಹಾಸ್ಟೆಲ್ ಬಗ್ಗೆ ಲಿಂಕ್ ಹಾಕಿರ್ತೀನಿ. ಸೊ ಆ ಹಾಸ್ಟೆಲ್ ಫೆಸಿಲಿಟೀಸ್ ತೊಗೊಂಡು ನಿಮ್ಗೆ ನಿಮ್ಮ ರ್ಯಾಂಕ್ ತಕ್ಕಂಗೆ ಯಾವುದು ಒಳ್ಳೆ ಕಾಲೇಜ್, ಒಳ್ಳೆ ಬ್ರ್ಯಾಂಚ್ ಸಿಗುತ್ತೆ, ಸೊ ಚೂಸ್ ದಟ್ ಕಾಲೇಜ್. ಏನಕ್ಕಂದರೆ ಈ ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕೆರಿಯರ್ಗೆ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆ್ಯಂಡ್ ಏನಾರು ಕೇಳಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಿಗೆ. ಆ್ಯಂಡ್ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಹಾಕ್ತಿರ್ತೀನಿ. ಆ್ಯಂಡ್ ಜಾಸ್ತಿ ನಾನು ಇಂಜಿನಿಯರಿಂಗ್ಗೆ ಓದ್ತಿರೋದ್ರಿಂದ, ಫೈನಲ್ ಇಯರ್ ಸ್ಟೂಡೆಂಟ್ ಆಗಿರೋದ್ರಿಂದ ಜಾಸ್ತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್, ಟೆಕ್ ಕೆರಿಯರ್ ಅದ್ರ ಬಗ್ಗೆ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ. ಸೊ ಯೂಸ್ಫುಲ್ ಆಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.